ನೋಡ್ತಿದ್ದ ಹಾಗೆ ರಣರಂಗವಾಯಿತು ತುಮಕೂರು ಮಹಾನಗರ ಪಾಲಿಕೆ. ತಾರಕಕ್ಕೇರಿದ ಕಾಂಗ್ರೆಸ್ ಭವನ ಜಾಗದ ರಿಜಿಸ್ಟ್ರೇಷನ್ ವಿವಾದ. ಕಳೆದ ವಾರ ಕಾಂಗ್ರೆಸ್ ಭವನ ನಿರ್ಮಾಣದ ಜಾಗ ರಿಜಿಸ್ಟ್ರೇಷನ್ ಜಾಗ ಅದು ರಣರಂಗವಾಯಿತು ತುಮಕೂರು ಮಹಾನಗರ ಪಾಲಿಕೆ. ನೋಡ್ತಿದ್ದ ಹಾಗೆ ಕಾಳಗ ತಾರಕಕ್ಕೇರಿದ ಕಾಂಗ್ರೆಸ್ ಭವನ ಜಾಗದ ರಿಜಿಸ್ಟ್ರೇಷನ್ ವಿವಾದ. ಕಳೆದ ವಾರ ಕಾಂಗ್ರೆಸ್ ಭವನ ನಿರ್ಮಾಣದ ಜಾಗ ರಿಜಿಸ್ಟ್ರೇಷನ್ ಆಗಿತ್ತು. ಮರಳೂರು ಗ್ರಾಮದ ಜಾಗದ ನೋಂದಣಿಗೆ ಬಿಜೆಪಿ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಪಾಲಿಕೆಯ ರೆವಿನ್ಯೂ ಡಿಸಿ ರುದ್ರಮುನಿಗೆ ಬಿಜೆಪಿ ಮುಖಂಡರಿಂದ ತೀವ್ರ ತರಾಟೆ. ದಾಖಲೆ ಇಲ್ಲದೆ ಜಮೀನಿಗೆ ಈ ಖಾತಾ ಅಂತಾರಲ್ಲ, ಈ ಸೊತ್ತು ಹೇಗೆ ಮಾಡಿಕೊಟ್ರಿ? ತುಮಕೂರಿನಲ್ಲಿ ಯಾರು ಹೇಳೋರು ಕೇಳೋರಿಲ್ವಾ ಎಂದು ಕ್ಲಾಸ್ ತೆಗೆದುಕೊಳ್ಳಲಾಗಿದೆ. ಬಿಜೆಪಿ ನಾಯಕರ ಪ್ರಶ್ನೆಗೆ ಪಾಲಿಕೆ ಅಧಿಕಾರಿಗಳು ಕೂಡ ಗಪ್ಚುಪ್ಪಾಗಿದ್ದಾರೆ. ಕಂದಾಯ ಆಯುಕ್ತ ರುದ್ರಮುನಿಗೆ ಸನ್ಮಾನ ಮಾಡಲು ಮುಂದಾದಂತಹ ಬಿಜೆಪಿ, ಅಧಿಕಾರಿಯ ಸನ್ಮಾನಕ್ಕೆ ಅವಕಾಶ ಕೊಡದ ಪೊಲೀಸರು, ಪಾಲಿಕೆ ಆವರಣದಲ್ಲಿ ಕೆಲ ಕಾಲ ಭಾರಿ ಹೈಡ್ರಾಮವೇ ಸೃಷ್ಟಿಯಾಗಿತ್ತು. ಕೂಡಲೇ ಅಧಿಕಾರಿಯ ಅಮಾನತಿಗೆ ಬಿಜೆಪಿ ಆಗ್ರಹ ಕೂಡ ವ್ಯಕ್ತಪಡಿಸಿತು. ಒಟ್ಟಾರೆ ರಣರಂಗವಾದಂತಹ ಪಾಲಿಕೆ. ನೋಡ್ತಿದ್ದ ಹಾಗೆ ಕಾಳಗ ಶುರುವಾಯಿತು. ತಾರಕಕ್ಕೇರಿದ ಕಾಂಗ್ರೆಸ್ ಭವನದ ರಿಜಿಸ್ಟ್ರೇಷನ್ ವಿವಾದ. ಸೊ ಆ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಆರಾಮಾಗಿ ಹೇಳಿ, ನಮ್ಗೇನ್ ಸರಿಯಾಗಿ ಪ್ರಶ್ನೆ ಉತ್ತರ ಏನಂದ್ರೆ ರೆವಿನ್ಯೂ ಲ್ಯಾಂಡ್ ಈ ಖಾತಾ ಮಾಡ್ಬೋದಾ ಇಲ್ವಾ? ಎರಡನೇದು ಎರಡು ಉತ್ತರ ಇಲ್ಲ, ಎಸ್ ಆರ್ ನೋ. ರಿಸೋರ್ಟ್ ಮಾಡಿದ್ದಾರೆ, ನಮ್ಮ ಮಾಡ್ಕೊಡಿದ್ರೆ ನೀವು ಮಾಡ್ಕೊಡ್ತೀರಾ? ಅಲ್ಲ, ಏ ಖಾತಾನೆ ಮಾಡಿದ್ರ ನೀವು ಅಲ್ವಾ? ಅದು ತಪ್ಪಲ್ವಾ? ಒಂದು ತಪ್ಪು ಒಪ್ಕೋಬೇಕು ನೀವು, ತಪ್ಪು. ಆಮೇಲೆ ಇದ್ರಲ್ಲಿ 5 ಸೈಟ್ ಒಂದೇ ಲೇಔಟ್ ಕೊಟ್ಟಿದ್ದಾರೆ. 4 ಮಾಡಿದ್ರೆ 1 ಮಾಡಿಲ್ಲ. 5 ಡಾಕ್ಯುಮೆಂಟ್ ಒಂದೇ ಕೊಟ್ಟಿದ್ದಾರೆ. 4 ನೀವು ಈ ಖಾತಾ ಮಾಡಿದ್ರೆ 1 ಮಾಡಿಲ್ಲ. 4 ತಿಂಗಳು ಎಲ್ಲವೂ ಕೊಟ್ಟರು ನಿಮಗೆ ಆಗಲ್ಲ. ನೀವು ಅವತ್ತು ಕಮಿಷನ್ ಮುಂದೆ ಏನ್ ಹೇಳಿದ್ರಿ? ನಾವು ಈ ಒಂದು 6 ಮಂತ್ಸ್ ಬ್ಯಾಕ್ ನಾವು ಮಾಡಿದ್ವಿ ಕಮಿಷನ್ ಹತ್ರ. ಯಾವುದು ಈಗ ಆಲ್ರೆಡಿ PIDಗಳಿದಾವೆ, ಎಕ್ಸಿಸ್ಟಿಂಗ್ ಖಾತೆ ಇದಾವೆ, ಅದಕ್ಕೆ ಬೇರೆ ದಾಖಲೆ ಕೇಳಿ ಹಿಂಸೆ ಕೊಡಬೇಡಿ. ಅದನ್ನ ನೀವು ಈ ಖಾತೆ ಸೊತ್ತು ಮಾಡಿ ಅಂತ ಕಮಿಷನರು ಹೇಳಿದ್ರು. ಯಾಕೆ ಮಾಡಬಾರ್ದು ಅಂತ ನಿನ್ನೆ ಕೇಳಿದ್ರು. ಇಲ್ಲ ಮಾಡ್ತಿದೀವಿ ಅಂತ ಹೇಳಿದ್ರು. ಇವತ್ತವರೆಗೂ ಒಂದೇ ಒಂದು ಅರ್ಥದ್ದು ಮಾಡಿಲ್ಲ. ಪ್ರತಿಯೊಬ್ಬರನ್ನು ಕಳಿಸ್ತೀರಾ, ಅದು ತಾಣ್ಬಾ ಇದು ತಾಣ್ಬಾ ಅಂತ 3 ತಿಂಗಳು 4 ತಿಂಗಳು ನಿಮ್ಮನ್ನು ಹರಿಬೇಕಾ? ಯಾಕೆ ಹಿಂಗ್ ಮಾಡ್ತಿದ್ರ ಅಂತ ಅಷ್ಟೇ ಕೇಳ್ತೀವಿ ನಾವು. ಮಾಡಿಲ್ಲ. ಅದಕ್ಕೆ ನಮ್ಗೆ ಇಡೀ ತುಮಕೂರು ನಗರದಲ್ಲಿ ಗೊತ್ತಿದೆ, ನಿಮ್ಗೆ ತಂದೆ ಹಿಡಿತಾ ಇದ್ದೇನೆ. ನಾನು ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕಾಗುತ್ತೆ. ನಮ್ಗೇನ್ ಭಯ ಇಲ್ಲ. ಸಾರ್ವಜನಿಕರಿಗೆ ಕೆಲಸ ಮಾಡಕ್ಕೆ ನಾವು ಸಾರ್ವಜನಿಕ ಜೀವನದಲ್ಲಿ ಇರೋದು. 100 ಸಲ ಆಚೆ ಕಳ್ಸ್ಬಿಟ್ಟು ಹೋಗ್ಬಿಡಕ್ಕಂತ ನಾವು ಅಲ್ವಾ? ನಾನೇನ್ ಜೋರಾಗಿ ಮಾತಾಡ್ತಾ ಇಲ್ಲ. ನೀವು ಇಂಟರ್ಫಿಯರ್ ಆಗ್ಬೇಡಿ. ಅವ್ರ ಮೇಲೆ ಕೇಳ್ತೀನಿ. ನೀವು ಅವ್ರ ಕಂಪ್ಲೇಂಟ್ ಕೊಟ್ಟರೆ ನನ್ನ ಮೇಲೆ ಕೇಸ್ ಹಾಕಿ. ಅವ್ರ ಕಂಪ್ಲೇಂಟ್ ಕೊಟ್ಟರೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.